ಹುಲ್ಲಿನ ಜಾತಿ ಏನು, ನಾವು ಹುಲ್ಲು ಅಂದರೆ ಬ್ಯಾಗ್ ಇಟ್ ಮೀನ್ಸ್ ಅದರೊಳಗೆ ಹುಲ್ಲಿದೆ. ಹುಲ್ಲು ಹೀಟು ಪ್ರೊಡ್ಯೂಸ್ ಮಾಡುತ್ತೆ. ಒಂದಕ್ಕೊಂದು ಟಚ್ ಮಾಡಿದರೆ ಅದು ಒಂದಕ್ಕೊಂದು ಇನ್ನೂ ಹೀಟ್ ಹೆಚ್ಚಿಗೆ ಆಗಿ ಟಚ್ ಆದಲ್ಲಿ ಅದು ಸುಟ್ಟೋಗ್ಬಿಡುತ್ತೆ. ಅಲ್ಲಿ ಮೈಸೀಲಿಯಂ ರನ್ ಆಗಲ್ಲ. ಮೈಸೀಲಿಯಂ ರನ್ ಆಗಲ್ಲ. ಇಟ್ ಮೀನ್ಸು ಅದು ಅಲ್ಲಿ ಮಶ್ರೂಮ್ ಬರೋಲ್ಲ ಅಂತ ಅರ್ಥ. ಅಂದರೆ ಸ್ವಲ್ಪ ಆದರೂ ಒಂದು 2 ಸೆಂಟಿಮೀಟ್ರ್ ಆಡಿದ್ರೂ ಬಿಡಿ ಇರಬೇಕು. ಇಟ್ಟರೆ ಬಿಡಿನೇ ಇರಬೇಕು, ಮತ್ತು ಅದು ಬೇರೆ ಆಪ್ಷನ್ ಇಲ್ಲ. 20x30 ಇಲ್ಲಿ ಒಂದು 2,000 to 2,500 ಬ್ಯಾಗ್ ಇಡ್ಬೋದು 20x30 ಇದೇ 20x30 ಡಾರ್ಕ್ ರೂಮಲ್ಲಿ, ಇದು ಗ್ರೋಯಿಂಗ್ ರೂಮಲ್ಲಿ. ಅಂದರೆ ನಾವು ಡಾರ್ಕ್ ರೂಮಲ್ಲಿ ಹ್ಯಾಂಗಿಂಗ್ ಮಾಡೋಂಗಿಲ್ಲ. ಹ್ಯಾಂಗಿಂಗ್ ಮಾಡೋದು ಸ್ವಲ್ಪ ಕಷ್ಟ ಮಾಡ್ಬೋದು, ಅದೇನು ಇದು ಅಲ್ಲ. ಗ್ರೋಯಿಂಗ್ ರೂಮಲ್ಲಿ ಹ್ಯಾಂಗಿಂಗ್ ಮಾಡ್ತೀವಿ. ಅಲ್ಲಿ ಸ್ಪೇಸ್ ತುಂಬ ಕಡಿಮೆ ಬೇಕಾಗುತ್ತೆ. ಅಲ್ಲಿ ಏನಾಗುತ್ತೆ, ಅಲ್ಲಿ ಸುಮಾರು 20x30 ಒಂದು 2,000 ಬ್ಯಾಗ್ವರೆಗೂ ಹ್ಯಾಂಗ್ ಮಾಡ್ಬೋದು. ಬಳಿ ಇಲ್ಲ ಸರ್, ಅದು 2 mm ಯೂಸ್ ಮಾಡಿದರೆ ಸಾಕು ನಂಗನ್ಸೋ ಮಟ್ಟಿಗೆ. ತುಂಬ ಜನ ಇನ್ನೂ ದಪ್ಪ ಇರೋಂಥದ್ದು 5 mm ಎಲ್ಲ ಯೂಸ್ ಮಾಡ್ತಾರೆ. ಅಂದರೆ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾರೆ, ಅವ್ರಿಗೆ ಇಟ್ಸ್ ಎ ವರ್ಕೇಬಲ್. ಅದು ಲಾರ್ಜ್ ಸ್ಕೇಲ್ ಹೋದರೆ ಅದು ಏನು 2 mm ಸಾಕು. ಅಂದರೆ ನಾನು ಅದನ್ನ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿದಾಗ 2 mm ಸಾಕು. ಎಷ್ಟು ಲೈಫ್ ಸರ್, ಅದು ಬಿಸಿಲಲ್ಲಿ ಹೋಗಲ್ಲ, ಏನೇ ಇಲ್ಲ ಅಂದರೂ ಒಂದು 2-3 ವರ್ಷ ಅಂತೂ ಪಕ್ಕಾ ಬರುತ್ತೆ. ಮತ್ತು ಇದು ಸಾಕು ನಮಗೆ 2 mm. ಅಂದರೆ ಒಂದು 20x30 ರೂಮಲ್ಲಿ ನಾವು ಯೂಸ್ ಮಾಡಬೇಕು ಅಂತಂದರೆ ಒಂದು 500-600 ರೂಪಾಯಿ ವಯರ್ಗೆ ನಾವು ಖರ್ಚು ಮಾಡ್ತೀವಿ. ಮತ್ತು 2-3 ವರ್ಷ ಅದು ಬರುತ್ತೆ ಅಂದರೆ 500 ರೂಪಾಯಿ ಇಟ್ಸ್ ಎ ಕಾಮನ್ ಪ್ರೈಸ್. ಒಂದು ನಾವು ಈ ಥರ ಹ್ಯಾಂಗ್ ಮಾಡಿದ್ದೀವಿ ಅಂತಂದರೆ ನಮಗೆ ಒಂದು ಅಡ್ಡಾಡೋಕ್ಕೆ ಜಾಗ ಬೇಕು. ಅಂದರೆ ಮ್ಯಾಕ್ಸಿಮಮ್ 3 ಫೀಟ್ ಬಿಟ್ಬಿಟ್ರೆ ಇಲ್ಲೊಂದು ರೋಲ್ ಬಂತಾ, ಇಲ್ಲೊಂದು ರೋಲ್. ಅಂದರೆ ಈ ರೋಲ್ ಪಕ್ಕ ಇಲ್ಲಿ 3 ಫೀಟ್ ಬಿಡೋ ಅವಶ್ಯಕತೆ ಇಲ್ಲ. ಇದ್ರ ಪಕ್ಕಕ್ಕೆ ಬಂದು ಆಮೇಲೆ ಒಂದು 3 ಫೀಟ್. ಅಂದರೆ ಈ ಕಡೆದು ಈ ರೋಲಲ್ಲಿ ಇದನ್ನು ಪಿಕ್ ಮಾಡ್ಕೋಬೋದು. ನೆಕ್ಸ್ಟ್ ಈಗ ಈ ಬಾಜು ಇರೋದನ್ನು ಆ ಕಡೆ ಬಂದಾಗ ಅಲ್ಲಿ ಹರ್ಕೋಬೋದು. ಪರ್ ಮಂತ್ 1 lakh ಅರ್ನ್ ಮಾಡಬೇಕು ಅಂತಂದರೆ ನಿಮಗೆ ಸುಮಾರು ಸೆಡ್ಗೆ 1 lakh rupees ಖರ್ಚಾಗುತ್ತೆ. 5 lakh rupees ಖರ್ಚಾಗುತ್ತೆ. ಶೆಡ್ ಮಿನಿಮಮ್ ಅಷ್ಟು 5 lakh rupees ಬೇಕೇ ಬೇಕು. ಯಾವುದು ಫಸ್ಟ್ ಇಯರ್ ನಾ ಹೇಳ್ತಾ ಇರೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಆಮೇಲೆ ನಿಮಗೆ ಲೇಬರ್ ಅಂತಂದು ಹೇಳಿರುತ್ತೆ. ಆಮೇಲೆ ಅದನ್ನು ಬಿಟ್ಬಿಡೋಣ, ಅದು ಸಪರೇಟ್ ಥಿಂಗ್. ಹುಲ್ಲು ಅದನ್ನು ಪರ್ಚೇಸ್ ಒಂದು ವರ್ಷದ ಮಟ್ಟಿಗೆ ನಾವು ಅದನ್ನು ಪರ್ಚೇಸ್ ಬೇಕಾಗತ್ತೆ. ಯಾವುದು ಹುಲ್ಲು ಒಂದು 2 lakh rupees ಹುಲ್ಲು ಬೇಕು. ಪ್ಲಸ್ಸು ಮತ್ತೇನು ಒಂದು ಶೆಡ್ಡು, ಒಂದು ಹುಲ್ಲು, ಒಂದು ಲೇಬರ್ ಅಂದರೆ ಎವ್ರಿ ಮಂತ್ ಒಂದು 70,000 ಖರ್ಚಾಗುತ್ತೆ ಸರ್. 70,000 ಲೇಬರ್ಗೆ, ಹುಲ್ಲಿಗೆ, ಎಲೆಕ್ಟ್ರಿಸಿಟಿ ಬಿಲ್ಗೆ, ಆಮೇಲೆ ನಾವು ಮಾರೋ ಪೆಟ್ರೋಲ್ ಚಾರ್ಜು ಎಲ್ಲ ಒಬ್ಬ ಕೂಲಿ ಅಂದರೆ ಮಾರೋಕ್ಕೂ ಅದನ್ನೂ ಕೂಲಿ ಲೆಕ್ಕ ಹಾಕಬೇಕಾಗತ್ತೆ. ಅದನ್ನೆಲ್ಲ ಹಿಡಿದ್ರೆ ಒಂದು 70,000 ಖರ್ಚಾಗುತ್ತೆ ಸರ್ ಪರ್ ಮಂತ್ 70,000 ಖರ್ಚು ಮಾಡಿದರೆ ಮಿನಿಮಮ್ ಡೈಲಿ ಒಂದು 150 ಬಾಕ್ಸ್ ಅಂತೂ ಮಾರಲೇಬೇಕಾಗುತ್ತೆ ಸರ್. 150 ಬಾಕ್ಸ್ ಇಟ್ ಮೀನ್ಸ್ ಒಂದು ತುಂಬ ವೆರೈಟೀಸ್ ಇದ್ದಾವೆ. ಆದರೆ ನಮಗೆ ಸೂಟೇಬಲ್ ಅಂತಂದರೆ ಆಯಿಸ್ಟರ್ ಗ್ರೇ, ಇದು HU ಅಂತ ಹೇಳ್ತಾರೆ. HU ಇದು ಸೈಂಟಿಫಿಕ್ ನೇಮು. ಅದೆಲ್ಲ ಅದು ಬೇಕಾಗಿಲ್ಲ ಜನಕ್ಕೆ, ಅದು ಬೇಕಾಗಿಲ್ಲ. ತುಂಬ ವೆರೈಟೀಸ್ ಅದಾವೆ. ಆದರೆ ನಮ್ಮದು HU ಏನೈತಲ್ರಿ, ಸೆಲ್ಫ್ ಲೈಫು ಸ್ವಲ್ಪ ತಳ್ಕೊಳ್ಳುತ್ತೆ. ಪ್ಲಸ್ ಟೇಸ್ಟ್ ಏನೈತಲ್ರಿ ಅದು ಚೆನ್ನಾಗೈತಿ. ಅಂದರೆ ಫಸ್ಟ್ ಟೈಮು ತಿನ್ಸೋದು ಕಷ್ಟ. ಒಂದು 10 ಮಂದಿಗೆ, ಒಂದು 10 ಮಂದಿಗೆ ನಾವು ತಿನ್ನಿಸಿದ್ವಿ ಅಂತಂದರೆ ಅದರಲ್ಲಿ ಮ್ಯಾಕ್ಸಿಮಮ್ 6 to 7% ರಿಟರ್ನ್ ಆಗುತ್ತಾರೆ. ಇನ್ನೂ ಬೇಕು ಅಂತ ಹೇಳಿ ಸರ್. ಇದಕ್ಕೆ ಹವಾಮಾನ ಮೇನು 28 ಡಿಗ್ರಿಗಿಂತ ಮೇಲೆ ಹೋಗಬಾರ್ದು, ಬಿಲ್ಕುಲ್ ಹೋಗಬಾರ್ದು. ಹೋದರೂ ಬರುತ್ತೆ, ಆದರೆ ಇಳುವರಿಯಲ್ಲಿ ನಮಗೆ ಹೊಡೆದು ಮ್ಯಾಕ್ಸಿಮಮ್ 22 to 28 ಡಿಗ್ರಿ. ಅದನ್ನು ಬಿಟ್ಟರೆ ಬೆಳಿಬೋದು. ಎಲ್ಲ ಬೇಸಿಗೆಲ್ಲ ಹೇಳ್ತಾರೆ AC ಹಾಕ್ಕೊಂಡು ಬೆಳಿತೀನಿ, ಹಂಗೆ ಬೆಳಿತೀನಿ, ಹಿಂಗೆ ಬೆಳಿತೀನಿ ಅಂತ. ಇದು ಹೊರಗಿನ ಕ್ಲೈಮೇಟ್ ಕೂಡ ಜಡ್ಜ್ ಮಾಡುತ್ತೆ.
ಮ್ಯಾಕ್ಸಿಮಮ್ 1 kg ಸ್ಪಾನ್ಗೆ 5 kg ಇಳುವರಿ ಅಂದರೆ 22 to 28 ಡಿಗ್ರಿ ಇರಬೇಕು ಸರ್. ನಮ್ಮ ಉತ್ತರ ಕರ್ನಾಟಕ ಹೇಳಬೇಕು ಅಂತಂದರೆ ದಯವಿಟ್ಟು ಎಲ್ಲರೂ ವೀಕ್ಷಕರು ಕ್ಲಿಯರಾಗಿ ತಿಳ್ಕೊಳ್ರಿ. ಎಲ್ಲ ಯೂಟ್ಯೂಬಲ್ಲಿ ಹೇಳ್ತಾರೆ 10 kg ಬಂತು 12 kg ಬಂತು ಬರ್ಬೋದು. ಅವರು ಸುಳ್ಳು ಹೇಳ್ತಾರೆ, ಮ್ಯಾಕ್ಸಿಮಮ್ ಬರ್ತದೆ. ನಾನೂ ಬೆಳೆದಿದ್ದೀನಿ, ಆದರೆ ಎವ್ರಿ ಟೈಮ್ ಬರೋಂಗಿಲ್ಲ. ನಾವು ಬೀಳ್ತಾ ಇರೋದು ನಮ್ಮ ಏರಿಯಾದಲ್ಲೇನು, ನಾನು ಉತ್ತರ ಕನ್ನಡದವನು. ನಮ್ಮದು ಮ್ಯಾಕ್ಸಿಮಮ್ 5 kg ಬರುತ್ತೆ 1 kg ಮ್ಯಾಕ್ಸಿಮಮ್. ಅದು ಅಂದರೆ ನಮ್ಮ ಕ್ಲೈಮೇಟ್ ಕೂಡ ಅಂದರೆ ನಾನು ತುಂಬ ಕಷ್ಟಪಟ್ಟು ಅದಕ್ಕೇನು ಬೇಕೋ ಅದೇ ಕ್ಲೈಮೇಟಾಗಿ ಕೊಟ್ಟಿದ್ದೀನಿ. ಡಾಕ್ಟರ್ ತಿವಾರಿ ಅಂತ ಹೇಳಿದ್ದಾರೆ, ಅವ್ರ ಕಡೆ ಮಾತಾಡ್ಕೊಂಡು ಏನು ಬೇಕೋ ಅದೇ ಟೆಂಪ್ರೇಚರ್ ಕೊಟ್ಟರು ಕೂಡ ಅಷ್ಟು ಇಳುವರಿ ಬರಲಿಲ್ಲ. ಅಂದರೆ ಬಂದಿದೆ ಎಷ್ಟು 5 kg ಮ್ಯಾಕ್ಸಿಮಮ್ ಬಂದಿದೆ. ಅಂದರೆ ಒಳ್ಳೆ ಸೀಸನಲ್ಲಿ 7 kgವರೆಗೂ ನಾನು ಬೆಳೆದಿದ್ದೀನಿ, ಆದರೆ ಎವ್ರಿ ಟೈಮ್ ಬರೋಂಗಿಲ್ಲ. ಅದಕ್ಕೆ ನಾವು ಏನು ಕನ್ಸಿಡರ್ ಮಾಡಬೇಕು, 5 kg ಅಂತೂ ಪಕ್ಕಾ ಬರುತ್ತೆ. ನಮ್ಮ ಉತ್ತರ ಕರ್ನಾಟಕ ಜನ ಏನಿದಾರಲ್ಲ 5 kg ಅಂತ ಒಂದು ತಲೆಯಲ್ಲಿ ತಿಳ್ಕೊಂಡು ಬೆಳೆದ್ರೆ ಹಾಗಲ್ಲ. 5 kg ಬೆಳೆದ್ರೂ ಇಷ್ಟೇ ಮೋಸ್ಟ್ ಪ್ರಾಫಿಟೇಬಲ್. ಇಷ್ಟು ಕಾರ್ಮಿಕರನ್ನು ನಾವು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡ್ತೀವಿ ಅಂತಂದರೆ ಡೈಲಿ ಒಂದು 2 kg ಸ್ಪಾನಿಂಗ್ ಮಾಡ್ತೀವಿ ಅಂದರೆ ಮನೆಯವರೇ ಮಾಡ್ಬೋದು. ಇಲ್ಲಪ್ಪ ನಾನು ಒಂದು ಸ್ವಲ್ಪ ಕಮರ್ಷಿಯಲ್ ಹೋಗ್ತೀನಿ ಅಂತಂದರೆ ಒಂದು 2-3 ಜನ ಲೇಬರ್ ಬೇಕಾಗತ್ತೆ. ಸಲಕರಣೆಗಳು ಅಂತಂದರೆ ನೀವು ಸ್ಟಾರ್ಟಿಂಗಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡ್ತೀನಿ ಹಂಗೆ ಅಂತಂದರೆ ನಿಮಗೆ ಚಾಪ್ ಕಟ್ರ್ ಬೇಡ, ಅಂದರೆ ಹುಲ್ಲು ಕಟ್ ಮಾಡೋ ಮಷಿನ್ ಬೇಡ. ನೀವೇ ಕೈಯಲ್ಲಿ ಅಥವಾ ನಮ್ಮ ಉತ್ತರ ಕನ್ನಡ ಭಾಷೆದಾಗ ಕುಡುಗೋಲು ಅಂತ ಹೇಳ್ತಾರೆ, ಕುಡುಗೋಲು ಕಟ್ ಮಾಡ್ತೀನಿ ಅಂದರೆ ಅದು ಹೇಳೋದು ಸುಲಭ, ಆದರೂ ಮಾಡೋಕ್ಕಾಗಲ್ಲ ಸರ್. ಒಂದು ವಾರ 8 ದಿವಸ ಮಾಡ್ತಾರೆ, ಆಮೇಲೆ ಬೇಡ ಅಂತಂದು ಹೇಳ್ತಾರೆ. ನಿಮಗೆ ಚಾಪ್ ಕಟ್ರು ಅದು ಬೇಕೇ ಬೇಕು. ಆಮೇಲೆ ಒಂದು ಪರ್ಟಿಕ್ಯುಲರ್ ಜಾಗ ಅಂತೂ ಬೇಕೇ ಬೇಕು, ಅಂದರೆ ಅದಕ್ಕೆ ಏರಿಯೇಷನ್ ಆಗಬೇಕಾಗತ್ತೆ. ಆಯಿಸ್ಟರ್ ಮಶ್ರೂಮ್ಗೆ ಏರಿಯೇಷನ್ ಬೇಕು. ಎಲ್ಲ ಒಂದು ಮಿನಿಮಮ್ 20x20 ಅಂತೂ ಇಷ್ಟಂತೂ ಜಾಗ ಬೇಕೇ ಬೇಕು ಸರ್. ಸ್ಟಾರ್ಟಿಂಗ್ ನಮ್ಮದು ಮೊದಲು ನಾವು ರೈತರು, ಹುಲ್ಲು ನಮ್ಮ ಕಡೆನೇ ಬೆಳೆಯುತ್ತೆ. ಪ್ಲಸ್ಸು ಅದನ್ನು ಬಿಟ್ಟೇ ನಾನು ಒಂದು 700 ಬಂಡಲ್ ಅಂದರೆ 20 kg ಬಂಡಲ್ನ ಫೆಡಿಸ್ಟಾ ಬಂಡಲ್ನ ನಾನು ಪರ್ಚೇಸ್ ಮಾಡಿದೆ. ಅಂದರೆ ಲೋಕಲ್ ನಮ್ಮ ಏರಿಯಾದಲ್ಲೇ ಪರ್ಚೇಸ್ ಮಾಡಿದೆ. ಅದನ್ನೇ ನಾನು ಸ್ಟಾರ್ಟಿಂಗಿಂದ ಹೇಳಿದ್ದು, ನೀವು ಸಣ್ಣ ಪ್ರಮಾಣ ಮಾಡಿದರೆ ನಿಮಗೆ ಮಾಡೋದು ಬೇಡ ಅಂತ ನನ್ನ ಉದ್ದೇಶ. ಮಾಡಿರಿ, ದೊಡ್ಡ ಪ್ರಮಾಣದಾಗ ಮಾಡಿರಿ. ಕಡೆಗೆ ನೀವು ರಿಟೇಲಾಗಿ ಮಾರೋಕ್ಕಾಗ್ಲಿಕ್ಕರೂ ಹೋಲ್ಸೇಲಾಗಿ ಸೇಲ್ ಮಾಡ್ಬೋದು ಅಂತ ನನ್ನ ಉದ್ದೇಶ ಸರ್. ಹುಲ್ಲು ನಾವು ಮಷೀನಿಂದ ಕಟ್ ಮಾಡ್ತೀವಿ. ಕಟ್ ಮಾಡಿ ಈರುಳ್ಳಿ ಚೀಲದಾಗ ಅದನ್ನು ತುಂಬಿ 3-4 kg ಅದನ್ನು ಡ್ರೈ ವೇಟ್ ಹಾಕ್ತೀವಿ. ಆಮೇಲೆ ನಮ್ಮದು ಒಂದು 30 kg ಸ್ಟೋರೇಜ್ ಇರೋ ಒಂದು ಬ್ಯಾರಲ್. ಕೆಲವೊಬ್ಬರು ಒಂದು ಹೌಸನ್ನೇ ಮಾಡ್ಕೊಂಡಿರ್ತಾರೆ. ನಮ್ದು ಇರೋದೇನು ಒಂದು 30 kg ಸ್ಟೋರೇಜ್ ಇರೋ ಒಂದು ಬ್ಯಾರಲ್ಲು. ಅದನ್ನು ಅಂದರೆ ಟೋಟಲ್ 60 kg ಪರ್ ಡೇ ನಮಗೆ ಬೇಕು. ಅಂದರೆ ಹುಲ್ಲು ಡ್ರೈ ಹುಲ್ಲು ಅದನ್ನು ಹಾಕ್ಕೊಂಡು ಅದನ್ನು ಮಿನಿಮಮ್ ಒಂದು 12 hours ಅದನ್ನು ನೆನೆ ಇಡ್ತೀವಿ. ನೆನೆ ಇಟ್ಟು ಅಂದರೆ ನೆನೆ ಇಡೋ ಉದ್ದೇಶ ಏನು, ಹುಲ್ಲಲ್ಲಿರೋ ಬ್ಯಾಕ್ಟೀರಿಯಾ ಫಂಗಲ್ ಇನ್ಫೆಕ್ಷನ್ ಏನಿದ್ರು ಅದನ್ನು ಕಿಲ್ ಮಾಡಬೇಕು. ಯಾಕಂದರೆ ಮಶ್ರೂಮ್ ಈಸ್ ಆಲ್ಸೋ ಫಂಗಲ್, ಅದು ಒಂದು ವೆರೈಟಿ. ಅಂದರೆ ಹುಲ್ಲಲ್ಲಿರೋ ಒಂದು ಫಂಗಲ್ಲು ಇದನ್ನು ತಿನ್ನಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅದರಲ್ಲಿ ಒಂದು ಆರ್ಗ್ಯಾನಿಕ್ ಪೌಡರ್ ಅಂತ ನಿಮ್ಗೆ ಅದನ್ನು ಹೇಳಿರ್ಬೋದು. ಅದನ್ನು ಹಾಕಿ ಹುಲ್ಲಲ್ಲಿರೋ ಒಂದು ಡಿಸೀಸ್ ಫ್ರೀ ಮಾಡಿ ಆಮೇಲೆ ಬ್ಯಾಗಿಂಗ್ ಮಾಡ್ತೀವಿ ಸರ್ ನಾವು. ಅದು ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ನಾವು ಮಿನಿಮಮ್ 12 hours ಏನು ನೆನೆ ಇಡ್ಬೇಕಂತ ಹೇಳಿದ್ನಲ್ಲ, ಅಲ್ಲಿ ಏನಾಗುತ್ತೆ ರಾತ್ರಿ ಎಲ್ಲ ನೆನೆ ಇಟ್ಟಿರ್ತೀವಿ. ಅದನ್ನು ಬೆಳಗ್ಗೆ ತೆಗೆದ್ರೆ ಹಿಂಗೆ ಹಿಡಿದ್ರೆ ಅದು ಹುಲ್ಲು ನೀರೆಲ್ಲ ಸೋತಾ ಇರ್ತದೆ. ನಾವು ವಾಷಿಂಗ್ ಮಷಿನ್ ಹಾಕ್ತೀವಿ. ಇನ್ನೊಂದು ವಾಷಿಂಗ್ ಮಷಿನ್ ಬೇಡಪ್ಪ ನಾವು ಸಣ್ಣ ಪ್ರಮಾಣ ಮಾಡ್ತೀವಿ ಅಂತಂದರೆ ಫ್ಯಾನಲ್ಲಿ ಆರಿಸ್ಬೋದು ಅಂತಂದರೆ ಏನಾಗುತ್ತೆ, ಆ ಹುಲ್ಲನ್ನು ಹಿಂಗೆ ಹೆಚ್ಕಿದ್ರೆ ಇಲ್ಲಿಂದ ಬರುತ್ತೆ ಅದು ಹನಿ, ಇಲ್ಲಿಂದ ಹನಿ ಬರಬಾರ್ದು. ಪ್ಲಸ್ ಹಿಂಗೆ ಕೈ ಬಿಚ್ಚಿದರೆ ಆ ಹುಲ್ಲು ಹಿಡ್ಕೊಂಡು ಹಿಂಗೆ ಕೈ ಬಿಚ್ಚಿದರೆ ಇಲ್ಲಿ ಸ್ವಲ್ಪ ತೇವಾಂಶ ಇರಬೇಕು. ಆ ಸ್ಟೇಜಲ್ಲಿ ಇದ್ದಾಗ ಮಾತ್ರ ನಾವು ಬ್ಯಾಗಿಂಗ್ ಮಾಡೋಕ್ಕೆ ರೆಡಿ ಇದೆ ಹುಲ್ಲು ಅಂತ ಅರ್ಥ. ಅದಕ್ಕೆ ನೀವು ಮಾಡೋದಿದ್ರೆ ಸಣ್ಣ ಪ್ರಮಾಣದ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ನನ್ನ ಉದ್ದೇಶ. ಒಂದು ವಾಷಿಂಗ್ ಮಷಿನ್ ತೊಗೊಳ್ರಿ. ಇದು ಒಂದು ಮನೇಲಿರುತ್ತೆ, ಫುಲ್ಲಿ ಆಟೋಮೆಟಿಕ್ ಇದ್ಬಿಟ್ರೆ ಯಾವ ಟೆನ್ಷನ್ ಇಲ್ಲ. ಅದನ್ನು ಹಾಕಿಬಿಟ್ರೆ ಅದು ಏನು ಬೇಕು ನಮಗೂ ಯಾವ ಥರ ಹದ ಬೇಕು
ಆ ಥರ ಹದ ಮಾಡಿಕೊಡುತ್ತೆ. ಒಂದು 5-6 ನಿಮಿಷ ಸ್ಪಿನ್ನಲ್ಲಿ ಹಾಕಿಬಿಟ್ರೆ ಬಾಕಿ ನಾವು ಅದನ್ನು ಬ್ಯಾಗಿಂಗ್ ಮಾಡ್ಬೋದು ಸರ್. ಒಂದು ಪಾಲಿಥಿನ್ ಇರುತ್ತೆ, ಬೇರೆ ಏನು ಬೇಡ. ಪಾಲಿಥಿನ್ ನಮ್ಮ ಕರ್ನಾಟಕ ಅಲ್ಲ, ನಮ್ಮ ಇಂಡ್ಯಾದಲ್ಲಿ ಕೂಡ ಬೇರೆ 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 ಸೈಜ್ ಇರುತ್ತೆ ಬ್ಯಾಗಿಂಗಿಂದು. ನಾವು ಸ್ಟಾರ್ಟಿಂಗಲ್ಲಿ 12/18 ಸೈಜ್ ಮಾಡ್ತಿದ್ವಿ, ಅದು ಈ ಸೈಜಲ್ಲಿ ಬರ್ತಿತ್ತು, ಅಂದರೆ 1 ಫೂಟ್ ಎವರೇಜ್ ಬರ್ತಿತ್ತು. ಇವಾಗ ಸ್ವಲ್ಪ ಅನುಭವ ಆಗಿದೆ ಅಂತಂದು ಹೇಳಿ 12/29 ಮಾಡ್ತಾಯಿದ್ವಿ, ಅಂದರೆ ಸಿಲಿಂಡರ್ ಟೈಪ್ ಮಾಡ್ತಾಯಿದ್ವಿ. ಅಂದರೆ ಎಕ್ಸ್ಪೀರಿಯನ್ಸ್ ಅದೋ ಥರ ಅಂದರೆ ಮಾಡ್ಬೋದು. ಅಂದರೆ ಉದ್ದೇಶ ಏನು, ಸಣ್ಣ ಬ್ಯಾಗ್ ಮಾಡೋ ಉದ್ದೇಶ ಏನು ಅಂತಂದರೆ, ಹಾಳಾದರೆ ಒಂದು ಬ್ಯಾಗ್ ಕೂಡ ಮಾತ್ರ ಹಾಳಾಗುತ್ತೆ, ಅದನ್ನು ಬೇಸಾಕ್ಬೋದು, ಲಾಸ್ ಹೆಚ್ಚಿಗೆ ಆಗೋಲ್ಲ ಅಂತಂದು ಹೇಳಿ. ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಇರೋ ಲೇಬರ್ ಅಂದರೆ ಹಳ್ಳಿಯಲ್ಲಿ, ಅಂದರೆ ಕಾಯಂ ಸುಮಾರು ಒಂದು ವರ್ಷನ ಆಯಿತು ಅವ್ರದ್ದು ಬರೋಕ್ಕಂತ. ಅವ್ರಿಗೆ ಒಂದು ಕಾಮನ್ ಆಗಿ ಹೇಳ್ಬೇಕಂದ್ರೆ ನನಗಿಂತ ಹೆಚ್ಚಿಗೆ ಅವ್ರಿಗೆ ನಾಲೆಜ್ ಆಗಿಬಿಡುತ್ತೆ. ಅಂದರೆ ನಾನು ಅಲ್ಲಿ ಕನೆಕ್ಟೇ ಇಲ್ಲ, ಅವರಿಗೆ ಒಂದು ಗೈಡೆನ್ಸ್ ಮಾಡ್ತಾಯಿದ್ದಾನೆ. ಆ ಥರ ಅವರು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವರು ಚೆನ್ನಾಗಿ ಬ್ಯಾಗಿಂಗ್ ಮಾಡ್ತಾರೆ. ಆ ಥರ ಹಿಂಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ದೊಡ್ಡ ಬ್ಯಾಗಿ ಅಥವಾ ಸಿಲಿಂಡರ್ ಬ್ಯಾಗಿಗೆ ಹೋಗೋಕ್ಕೆ ಪರವಾಗಿಲ್ಲ ಸರ್. ಸರ್, ಒಂದು 2 to 3 ಇಂಚು ಫಸ್ಟ್ ಹುಲ್ಲು ಹಾಕಿ, ಅಂದರೆ ಅದು ಹದ ಬಂದಮೇಲೆ ಹುಲ್ಲು ಹಾಕಿ ಒಂದು ಲೇಯರನ್ನು ಸ್ಪಾನಿಂಗ್ ಮಾಡಬೇಕಾಗತ್ತೆ, ಅಂದರೆ ಆ ಬೀಜ ಬಿತ್ತನೆ ಮಾಡಬೇಕಾಗತ್ತೆ. ಮತ್ತು 3-4 ಇಂಚು ಹುಲ್ಲು, ಮತ್ತು ಬೀಜ, ಮತ್ತು 3-4 ಇಂಚು ಹುಲ್ಲು, ಮತ್ತು ಬೀಜ ಹಾಕಿ ಕಡೆಗೆ ಒಂದು 12/29 ಬ್ಯಾಗಿಂಗ್ ಏನಾಯ್ತಲ್ಲ, ಅಲ್ಲಿ ನಾವು ಒಂದು 6 ಲೇಯರ್ ಮಾಡಿ ಅದನ್ನು ಕಟ್ ಹಾಕಿ ಸೀದಾ ಡಾರ್ಕ್ ರೂಮಲ್ಲಿ ಇಡ್ತೀವಿ. ಅದಕ್ಕೆ CO2 ಬೇಕು, ಆದರೆ ಅದನ್ನು ಮೈಸಿಲಿಯಮ್ ಅಂತಂದು ಹೇಳ್ತೀವಿ ನಾವು. ಮೈಸಿಲಿಯಮ್ ರನ್ ಆಗೋಕ್ಕೆ ಆಕ್ಸಿಜನ್ ಕೂಡ ಬೇಕು. ಅದಕ್ಕೆ ಆಕ್ಸಿಜನ್ ರನ್ ಆಗ್ಬೇಕಂತಂದರೆ ನಾವು ಸೂಜಿಯಿಂದ ಕೆಲವೊಬ್ರು ಏನು ಮಾಡ್ತಾರೆ, ಒಂದು 7-8 ಹೋಲ್ ಮಾತ್ರ ದೊಡ್ಡದು ಮಾಡಿ ಅಲ್ಲಿ ಹತ್ತಿ ಇಡ್ತಾರೆ. ಆದರೆ ನಾವು ಸೂಜಿಯಿಂದ ಒಂದು 30-40 ಹೋಲ್ ಮಾಡ್ತೇವೆ, ಸಣ್ಣ ಹೋಲ್ ಮಾಡ್ತೇವೆ. ಹೋಲ್ ಮಾಡಿ ಅಂದರೆ ಅದು ಆಕ್ಸಿಜನ್ ಸರ್ಕ್ಯುಲೇಷನ್ ಆಗಲಿ ಅನ್ನೋ ಉದ್ದೇಶಕ್ಕೆ ಅದು ನಾವಾದ್ರಲ್ಲಿ ಅದನ್ನ ಮಾಡಲೇಬೇಕು. ಅದನ್ನು ಹೋಲ್ ಮಾಡಲಿಲ್ಲ ಅಂದರೆ ಅದು ಸ್ಪಾನಲ್ಲಿ ಡೆಡ್ ಆಗಿಬಿಡುತ್ತೆ. ಅದನ್ನ ಡೇಟ್ ಹಾಕಿ ನಾವು ಡಾರ್ಕ್ ರೂಮ್ ಇಡ್ತೀವಿ. ಎಲ್ಲ ಹೇಳ್ತಾರೆ ಡಾರ್ಕ್ ರೂಮ್ ಅಲ್ಲ. ಡಾರ್ಕ್ ರೂಮ್ ಅಂದರೆ ಕತ್ಲು ಕೋಣೆ, ಹೆಂಗೆ ಹೇಳ್ತಾರೆ. ಕತ್ಲು ಕೋಣೆ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಅದು ಆ್ಯಕ್ಚುಲಿ CO2 ರೂಮ್. ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಪ್ರೊವೈಡ್ ಇರಬೇಕು, ಅಲ್ಲಿ ಮಾತ್ರ ಈ ಮೈಸಿಲಿಯಮ್ ರನ್ ಆಗೋದು. ನಮಗೆ ಕಡೆಗೆ ಅದನ್ನೇ ಆ್ಯಕ್ಚುಲಿ ಅದನ್ನ ಏನು ಕಲಿಸ್ಕೊಟ್ರೋ ಅದನ್ನ ಮಾಡೋಣ. ಡಾರ್ಕ್ ರೂಮಲ್ಲಿ ಒಂದು 18 to 21 ಡೇಸ್ವರೆಗೂ ಇಡ್ತೀವಿ. ಅಂದರೆ 18 ಡೇಸ್ ಆದಮೇಲೆ ನಮಗೆ ಮೋಸ್ಟ್ ಡೇ 1 ಇದ್ದಾಗ ಯಾವ ಥರ ಇತ್ತು, ಹುಲ್ಲಿನ ಕಲರ್ ಏನಿತ್ತು, 18 ಡೇಸ್ ಆದಮೇಲೆ ಗೊತ್ತಾಗುತ್ತೆ. ಇದು ಫುಲ್ ಕೆನೆ ಕಟ್ಟಿದೆ, ಒಂಥರ ವೈಟ್ ಆಗಿದೆ. ಆ ಥರ ನೋಡಿದ್ಮೇಲೆ ಇದು ಅಂದರೆ ಹೊರಗಡೆ ಹಾಕೋಕ್ಕೆ ಅಡ್ಡಿ ಇಲ್ಲ, ಇದನ್ನು ಸಿಟ್ ಮಾಡ್ಬೋದು ಅಂತಂದು ಹೇಳಿ ನಮಗದು ಅನುಭವದ ಮೇಲೆ ಗೊತ್ತಾಗುತ್ತೆ. ಇದನ್ನ ಹೊರಗೆ ಹಾಕ್ಬೋದು ಅಂಥೇಳಿ. ಆ ಥರ ಕಾಂತೂಪ ಅಂತಂದ್ರೆ ಅದನ್ನು ಸೀದಾ ಹೊರಗೆ ಹಾಕ್ಬೋದು. ಮೇನು ನಮ್ಮ ಬ್ಯಾಗಿಂಗ್ ಏನೈತಿ, ನಾವು ಫಸ್ಟ್ ಬ್ಯಾಗಿಂಗ್ ಮಾಡಬೇಕಾದ್ರೆ ಏನಾರ ಮಿಸ್ಟೇಕ್ ಮಾಡಿದರೆ ಅಥವಾ ಹುಲ್ಲು ಕ್ವಾಲಿಟಿ ಸರಿ ಇಲ್ಲ ಅಂತಂದರೆ, ಬ್ಯಾಗಿಂಗ್ ಮಾಡೋ ಲೇಬರ್ ಏನಿದ್ದಾರೆ ಅವರು ಒಂದು ಕ್ಲೀನ್ನೆಸ್ ಮೇಂಟೈನ್ ಮಾಡಿಲ್ಲ ಅಂತಂದರೆ, ಆಮೇಲೆ ಹೇಳೋಕ್ಕಲ್ಲ ಒಂದೇ ಕಾರಣ ಅಂತ ಇರೋಂಗಿಲ್ಲ, ಏನೋ ಒಂದು ಹಲವಾರು ಕಾರಣ ಇರ್ತವೆ. ಅದು ಏನು ಸ್ವಲ್ಪ ಮಿಸ್ಟೇಕ್ ಆದರೆ ಇದು ಒಳ್ಳೆ ತುಂಬ ಸೆನ್ಸಿಟಿವ್ ಇದು ಬೆಳೆ ಇದು. ಅದನ್ನು ಮೇಂಟೈನ್ ಮಾಡಲಿಲ್ಲ ಅಂದರೆ ಅಲ್ಲಿ ಬ್ಯಾಗಿಂಗ್ ಆಗಲ್ಲ. ಅಲ್ಲಿ ನಾವೇನು ಹೇಳ್ತೀವಿ ಕೆನೆ ಕಟ್ತೇವೆ, ಹಂಗಾಗುತ್ತೆ, ಬೆಳಗಾಗುತ್ತೆ, ವೈಟ್ ಆಗುತ್ತೆ ಅಂತಂದು ಹೇಳ್ತೇವಲ್ಲ, ಅಲ್ಲಿ ಅದೇನಾಗುತ್ತೆ ಉಲ್ಟಾಗುತ್ತೆ, ಅದು ಬ್ಲ್ಯಾಕ್ ಆಗುತ್ತೆ. ಅದು ಒಂದು ಬ್ಯಾಗ್ ಹಾಳಾದರೆ ಡಾರ್ಕ್ ರೂಮ್ ಯಾಕೆ ಮೋಸ್ಟ್ ಇಂಪಾರ್ಟೆಂಟ್ ರೂಮ್ ಅಂತ ನಾವು ಹೇಳ್ತೀವಿ ಅಂದರೆ, ಒಂದ್ರ ಪಕ್ಕ ಒಂದು ನಾವು ಲೇಔಟ್ ಮಾಡಿರ್ತೀವಿ ರೂಮಲ್ಲಿ. ಒಂದು ಬ್ಯಾಗ್ ಹಾಳಾದರೆ ಅಲ್ಲಿ ಬಾಜು ಇದ್ರ ಏನು ಇರುತ್ತಲ್ಲ ಸ್ಪೋರು, ಅದು ಪಕ್ಕಕ್ಕೆ ಅಟ್ಯಾಕ್ ಮಾಡೋಕ್ಕೆ ಏನು ಲೇಟ್ ಆಗೋಲ್ಲ. ಅದಕ್ಕೆ ಒಂದು ರೂಮು ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರೆ ಪೂರಾ ರೂಮೇ ಹಾಳಾಗ್ಬೋದು. ಎಷ್ಟು ಒಂದು ವಾರಲ್ಲಿ ಒಂದು 7 to 8 ಡೇಸಲ್ಲಿ ಪೂರಾ ರೂಮೇ ಖಾಲಿ ಆಗ್ಬೋದು. ಅದಕ್ಕೆ ಡಾರ್ಕ್ ರೂಮ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನೀವು ಡಾರ್ಕ್ ರೂಮಲ್ಲಿ ಎಲ್ಲರನ್ನೂ ಬಿಡೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಟ್ರೆ ದಯವಿಟ್ಟು. ಅದು ಅಲ್ಲಿ ಚೆನ್ನಾಗಿ ಬಂದಿದೆ ಅಂತಂದರೆ ಗ್ರೋಯಿಂಗ್ ರೂಮಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು, ಒಂದು ದಿವಸ ಲೇಟ್ ಆಗ್ಬೋದು, ಆದರೆ ಪಕ್ಕ ಅಂದರೆ ಪಕ್ಕ ಬರುತ್ತೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.